ಇಂದು ನಾವು ಅತ್ಯುತ್ತಮ ವಿಶ್ವವಿದ್ಯಾಲಯಗಳ ಬಗ್ಗೆ ಮಾತನಾಡಿದರೆ ತಕ್ಷಣ ತಲೆಗೆ ಬರೋದು ಆಕ್ಸ್ಫರ್ಡ್ ಮತ್ತು ಕೇಂಬ್ರಿಡ್ಜ್ನಂತಹ ಹೆಸರುಗಳು ಬರುತ್ತವೆ. ಆದರೆ ಒಂದು ಅದ್ಭುತ ಸಂಗತಿಯನ್ನು ಹೇಳುತ್ತೇನೆ. ಸುಮಾರು 1500 ವರ್ಷಗಳ ಹಿಂದೆ ಕಥೆಯೇ ಬೇರೆ ರೀತಿಯದಾಗಿತ್ತು. ಅಂದು ಭಾರತದಲ್ಲಿ ಇಂತಹ ಒಂದು ವಿಶ್ವವಿದ್ಯಾಲಯ ಇತ್ತು. ಅದು ಇಂದಿಗೂ ಜಗತ್ತಿನ ಅತ್ಯಂತ ಹಳೆಯ ವಿಶ್ವವಿದ್ಯಾಲಯಗಳಲ್ಲೊಂದು ಎಂದು ಪರಿಗಣಿಸಲಾಗುತ್ತದೆ. ಅದು ನಾಲಂದ. ನಾಲಂದ ಎಂಬ ಪದವು 3 ಪದಗಳಿಂದ ನಿರ್ಮಿತವಾಗಿದೆ. ನಾ ಪ್ಲಸ್ ಆಲಂ ಪ್ಲಸ್ ದಾ. ಇದಕ್ಕೆ ಅರ್ಥ ಯಾವ ಮಿತಿಯೂ ಇಲ್ಲದ ಜ್ಞಾನದಾನ. ನಿಜಕ್ಕೂ ಹೆಸರಿನಂತೆ ಅದರ ಕಾರ್ಯವೂ ಅದ್ಭುತವಾಗಿ. ಈ ವಿಶ್ವವಿದ್ಯಾಲಯದಲ್ಲಿ ಜ್ಞಾನದ ಅಪಾರ ಭಂಡಾರವಿತ್ತು. ಇಲ್ಲಿ ಕೇವಲ ಧಾರ್ಮಿಕ ಗ್ರಂಥಗಳಷ್ಟೇ ಅಲ್ಲ, ಸಾಹಿತ್ಯ, ಧರ್ಮಶಾಸ್ತ್ರ, ತರ್ಕಶಾಸ್ತ್ರ, ವೈದ್ಯಕೀಯ ಮತ್ತು ತತ್ವಶಾಸ್ತ್ರದಂತಹ ಅನೇಕ ವಿಷಯಗಳನ್ನು ಬೋಧಿಸಲಾಗುತ್ತಿತ್ತು. ಮತ್ತೊಂದು ವಿಶೇಷವೆಂದರೆ ಪ್ರತಿ ವಿಷಯದಲ್ಲೂ ಸಮಗ್ರ ಜ್ಞಾನ ನೀಡಲು ಇಲ್ಲಿ 9 ಮಹಡಿಗಳ ಗ್ರಂಥಾಲಯವನ್ನು ನಿರ್ಮಿಸಲಾಗಿತ್ತು. ಅಲ್ಲಿ 1,00,000 2 ಲಕ್ಷವಲ್ಲ, 90 ಲಕ್ಷಕ್ಕಿಂತ ಹೆಚ್ಚು ಪುಸ್ತಕಗಳು ಮತ್ತು ಹಸ್ತಪ್ರತಿಗಳು ಇವೆಂದು ಹೇಳಲಾಗುತ್ತದೆ. ಈ ವಿಶ್ವವಿದ್ಯಾಲಯವು ಸುಮಾರು 700 ವರ್ಷಗಳ ಕಾಲ ಜಗತ್ತಿಗೆ ಶಿಕ್ಷಣ ನೀಡುತ್ತಾ ಬಂದಿತು. ಆದರೆ ನಾಲಂದ ಅನೇಕ ಬಾರಿ ಆಕ್ರಮಣಗಳನ್ನು ಸಹ ಎದುರಿಸಿತು. ಕೊನೆಗೆ 12ನೇ ಶತಮಾನದಲ್ಲಿ ನಡೆದ ಒಂದು ಭೀಕರ ದಾಳಿಯಲ್ಲಿ ಬಖ್ತಿಯಾರ್ ಖಿಲ್ಜಿ ನಾಲಂದಾವನ್ನು ಸುಟ್ಟು ಹಾಕಿದೆ. ಅದರ ಗ್ರಂಥಾಲಯವು ಸುಮಾರು 3 ತಿಂಗಳುಗಳ ಕಾಲ ಹೊತ್ತಿ ಉರಿದಿತ್ತೆಂದು ನಂಬಲಾಗುತ್ತದೆ. ಅಲ್ಲಿದ್ದ ಅಮೂಲ್ಯ ಜ್ಞಾನ ಸಂಪತ್ತು ಹೊಗೆಯಾಗಿ ನಶಿಸಿತು. ನಾಲಂದ ತನ್ನ ಉನ್ನತ ಶಿಖರಗಳನ್ನು ತಲುಪಿದ್ದ ಕಾಲದಲ್ಲಿ ಅದು ಒಂದು ಮಹಾವಿಹಾರ, ಅಂದರೆ ವಿಶಾಲ ಬೌದ್ಧ ಮಠದ ಭಾಗವಾಗಿತ್ತು. ಇಂದು ಅದರ ಅವಶೇಷಗಳು ಎಕರೆಗಟ್ಟಲೆ ವಿಸ್ತಾರಗೊಂಡ ಈ ಸ್ಥಳದಲ್ಲಿ ಕಾಣಸಿಗುತ್ತವೆ. ಕೆಲವು ದಾಖಲೆಗಳ ಪ್ರಕಾರ ನಾಲಂದ ಮೂಲತಃ ಮಾವಿನ ತೋಟದ ಮೇಲೆ ನಿರ್ಮಿಸಲ್ಪಟ್ಟಿತ್ತು. ಆ ತೋಟವನ್ನು 500 ವ್ಯಾಪಾರಿಗಳು ಗೌತಮ ಬುದ್ಧರಿಗೆ ಕಾಣಿಕೆಯಾಗಿ ನೀಡಿದ್ದರು. ಆದರೆ ಪುರಾತತ್ವಶಾಸ್ತ್ರದ ಪ್ರಕಾರ ನಾಲಂದಾವನ್ನು ಕ್ರಿಸ್ತಶಕ 5ನೇ ಶತಮಾನದಲ್ಲಿ ಗುಪ್ತ ಕಾಲದಲ್ಲಿ ನಿರ್ಮಿಸಲಾಗಿದೆ. ನಂತರ ಗುಪ್ತ ಕಾಲದಲ್ಲೇ ಈ ಸ್ಥಳವು ಇನ್ನಷ್ಟು ಅಭಿವೃದ್ಧಿ ಕಂಡಿತು ಮತ್ತು 1ರಿಂದ 7ನೇ ಶತಮಾನಗಳೊಳಗೆ ಇದು ಒಂದು ಮಹಾವಿಹಾರವಾಗಿ ರೂಪುಗೊಂಡಿತು. ವಿಭಿನ್ನ ಕಾಲಘಟ್ಟಗಳಲ್ಲಿ ಇಲ್ಲಿ ಅನೇಕ ಮಹಾನ್ ಗುರುಗಳು ಬೋಧನೆ ಮಾಡಿದರು. ನಾಗಾರ್ಜುನ, ಬುದ್ಧಪಾಲಿತ, ಶಾಂತರಕ್ಷಿತ ಮತ್ತು ಆರ್ಯದೇವರಂತಹವರು. ಮತ್ತು ಇಲ್ಲಿ ಓದಿದ ವಿದ್ಯಾರ್ಥಿಗಳು ಯಾರು ಗೊತ್ತೇ? ಚೀನಾದ ಪ್ರಸಿದ್ಧ ಪ್ರವಾಸಿ ಯಾತ್ರಿಕ ಯುವಾನ್ ಝಾಂಗ್ ಸೇರಿದಂತೆ ಜಗತ್ತಿನ ಅನೇಕ ಭಾಗಗಳಿಂದ ವಿದ್ಯಾರ್ಥಿಗಳು ಇಲ್ಲಿ ವಿದ್ಯಾಭ್ಯಾಸಕ್ಕಾಗಿ ಬಂದಿದ್ದರು. ಮ್ಯಾನ್ಮಾರ್, ಶ್ರೀಲಂಕಾ ಸೇರಿದಂತೆ ವಿವಿಧ ದೇಶಗಳು ಮತ್ತು ಪ್ರಾಂತ್ಯಗಳಿಂದ ಜನರು ಈ ಮಹಾವಿಹಾರದಲ್ಲಿ ಶಿಕ್ಷಣ ಪಡೆಯಲು ಆಗಮಿಸುತ್ತಿದ್ದರು. ಆದರೆ ಇಷ್ಟೆಲ್ಲ ಇದ್ದರೂ ನಾಲಂದ ಕಾಲದ ಹೊಡೆತವನ್ನು ತಡೆಯಲು ಸಾಧ್ಯವಾಗಲಿಲ್ಲ. ಅದಕ್ಕಾಗಿಯೇ ಡಾಕ್ಟರ್ APJ ಅಬ್ದುಲ್ ಕಲಾಂ ಅವರ ಮುಂದಾಳತ್ವದಿಂದ ನಾಲಂದ ಇಂದು ಮತ್ತೆ ಒಂದು ಆಧುನಿಕ ಅಂತಾರಾಷ್ಟ್ರೀಯ ವಿಶ್ವವಿದ್ಯಾಲಯವಾಗಿ ಪುನರ್ಜನ್ಮ ಪಡೆದಿದೆ. ನಾಲಂದ ಹೋಲುವ ವಿಶ್ವವಿದ್ಯಾಲಯಗಳು ಭಾರತದ ಜ್ಞಾನವು ಶತಮಾನಗಳಿಂದ ಜಗತ್ತನ್ನು ಬೆಳಗಿಸುತ್ತಾ ಬಂದಿದೆ ಎಂಬುದಕ್ಕೆ ಸ್ಪಷ್ಟ ಸಾಕ್ಷಿ. ನಾವು ಆಶಿಸುತ್ತೇವೆ ಒಮ್ಮೆ ಮತ್ತೆ ಕಾಲವು ತಿರುಗಿ ಅತ್ಯುತ್ತಮ ಶಿಕ್ಷಣದ ಹುಡುಕಾಟದಲ್ಲಿರುವ ಪ್ರತಿಯೊಬ್ಬರೂ ಹೇಳುವ ದಿನ ಬರಲಿ. ಭಾರತದ ಜ್ಞಾನ ಪರಂಪರೆಯ ಈ ಕಥೆಯನ್ನು ನಿಮ್ಮವರೆಗೂ ತಲುಪಿಸಿದ್ದಕ್ಕೆ ನಮಗೆ ಸಂತೋಷ. ಇಂತಹ ಇನ್ನಷ್ಟು ವಿಷಯಗಳಿಗಾಗಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.